ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ LPG ಗ್ಯಾಸ್ ಟ್ರಬಲ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಆಟೋದವರ ಜೀವನ ಬೀದಿಗೆ ಬಂದಿದೆ. ಪರಿಹಾರಕ್ಕೆ ಆಗ್ರಹ ಮಾಡ್ತಿದ್ದಾರೆ. ಆಟೋ ಡ್ರೈವರ್ ಅಸೋಸಿಯೇಷನ್ ಒತ್ತಾಯ ಮಾಡಿದೆ. LPG ಸಿಗ್ತಿಲ್ಲ, ಬಾಡಿಗೆ ಆಗ್ತಿಲ್ಲ, ಆದಾಯವೂ ಕೂಡ ಇಲ್ಲ. ಹೀಗಾಗಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು ಅಂತ ಇದೀಗ ಆಟೋ ಡ್ರೈವರ್ ಅಸೋಸಿಯೇಷನ್ ಒತ್ತಾಯ ಮಾಡಿರೋದು. LPG ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು. ಸರ್ಕಾರಗಳು, ಮಂತ್ರಿಗಳು ಸಿಲಿಂಡರ್ ಸಮಸ್ಯೆ ಇಲ್ಲ, ಸೂಕ್ತ ಕಾಲಕ್ಕೆ ಎಲ್ಲ ಬಿಡುಗಡೆ ಆಗ್ತಿದೆ ಅಂತ ಹೇಳಿದರೂ ಕೂಡ ವಾಸ್ತವದಲ್ಲಿ ಮಾತ್ರ ಇಂಥದ್ದೊಂದು ಸಮಸ್ಯೆ ಇದೆ. ಬೆಂಗಳೂರಿನಲ್ಲಿ 31 CNG ಸೆಂಟರ್ಗಳಿದೆ. ಅಲ್ಲಿಯೂ ಕೂಡ ಬಹುತೇಕವಾಗಿ ಸಿಗ್ತಾ ಇಲ್ಲ ಎನ್ನುವಂತಹ ಮಾತು. ರಾಜ್ಯದಲ್ಲಿ ಒಟ್ಟು 72 ಇರೋದು CNG ಸೆಂಟರ್ಗಳು. ಆ 72ರ ಪೈಕಿ ಬೆಂಗಳೂರಲ್ಲಿ 31 ಇರೋದು. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಇಂಥದ್ದೊಂದು ಸಮಸ್ಯೆ. ಮತ್ತೊಂದು ಕಡೆ ಈ ದರ ವೇರಿಯೇಷನ್ ಕೂಡ, ಪ್ರೈಸ್ ವೇರಿಯೇಷನ್ ಕೂಡ ಆಗ್ತಿದೆ ಅಂತ ಆಟೋ ಡ್ರೈವರ್ ಅವರ ಈ ಇಂಥದ್ದೊಂದು ಆರೋಪ. ಬೇರೆ ಬೇರೆ ಕಡೆ ಹೆಚ್ಚಿಗೆ ದರವನ್ನು ವಸೂಲಿ ಮಾಡಲಾಗ್ತಾ ಇದೆ. ಅದು ಗದಗ್ನಲ್ಲಿ ಆಗಿದ್ದನ್ನು ನೋಡಿದ್ದೀವಿ, ಬೆಳಗಾವಲ್ಲಿ ಆಗಿದ್ದನ್ನು ನೋಡಿದ್ದೀವಿ, ಯಾದಗಿರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಕ್ಯೂ ಹಚ್ಚಿದ್ದನ್ನು ನಾವು ಗಮನಿಸಿದ್ದೀವಿ. ಹೀಗಾಗಿ ಅವರೊಂದು ಪತ್ರವನ್ನು ಬರೆದಿದ್ದಾರೆ. ಗ್ಯಾಸ್ ಬಂಕ್ಗಳಲ್ಲಿ ಏಕದರ ನೀತಿಯನ್ನು ಜಾರಿಗೊಳಿಸಬೇಕು ಅಂತ. ಇಲ್ಲದೇ ಇದ್ದರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ ಅಂತ. ಏಕದರ ನೀತಿ ಅಂತ ಹೇಳಿದರೆ ಈ ರಾಜ್ಯ ಅಥವಾ ದೇಶದಾದ್ಯಂತ ಆಟೋ LPG ಅಥವಾ CNG ದರಗಳು ಒಂದೇ ಆಗಿರಬೇಕು ಅನ್ನೋದು ಒತ್ತಾಯ. ಅದು ಎಷ್ಟೇ ಕಿಲೋಮೀಟರ್ಗಳಲ್ಲಿ ಪ್ರಾದೇಶಿಕವಾಗಿ ಆಗಿರ್ಬೋದು, ರಾಜ್ಯವಾರು ಆಗಿರ್ಬೋದು, ಹೇಗೇ ಇರಲಿ ಎಲ್ಲ ಕಡೆಗಳಲ್ಲೂ ಕೂಡ ಒಂದೇ ದರದಲ್ಲಿ ಇವೆಲ್ಲವೂ ಕೂಡ ಸಿಗಬೇಕು ಅಂತ. ಈ ದರವನ್ನು ತಿಂಗಳಿಗೊಮ್ಮೆ, ವಾರಕ್ಕೊಮ್ಮೆ ಹೀಗೆಲ್ಲ ಪ್ರತಿದಿನ ಈ ಹೆಂಗೆ ಪರಿಷ್ಕರಣೆ ಆಗುತ್ತೆ ಪೆಟ್ರೋಲ್ ಡೀಸೆಲ್ ದರ, ಆ ರೀತಿ ಪರಿಷ್ಕರಣೆ ಹೆಚ್ಚು ಕಡಿಮೆ ಆಗ್ತಾ ಇದೆ ಅನ್ನುವಂತಹ ಕಾರಣಕ್ಕಾಗಿ ಒಂದೇ ದರ ಆಗಲಿ ಅಂತ ಈಗ ಅವರು ಪತ್ರವನ್ನು ಬರೆದಿದ್ದಾರೆ. ಮಾಸಿಕ ಪರಿಹಾರಕ್ಕೆ ಅವರು ಆಟೋ ಚಾಲಕರು ಇದೀಗ ಆಗ್ರಹಿಸಿದ್ದಾರೆ. ಪ್ರತಿ ತಿಂಗಳು 15,000 ರೂಪಾಯಿ ಪರಿಹಾರಕ್ಕೆ ಅವರು ಆಗ್ರಹ ಮಾಡಿರೋದು. ಗ್ರೇಟರ್ ಬೆಂಗಳೂರು ಆಟೋ ಡ್ರೈವರ್ ಅಸೋಸಿಯೇಷನ್ನಿಂದ ಇಂಥದ್ದೊಂದು ಒತ್ತಾಯ ಹೋಗಿದೆ. ಪ್ರಾದೇಶಿಕ ಸಾರಿಗೆ ಆಯುಕ್ತರಿಗೆ ಪತ್ರವನ್ನು ಬರೆದು ಒತ್ತಾಯ ಮಾಡಿದ್ದಾರೆ.